ನಮ್ಮ ಶಂಕರ್ನಾಗ ಹೇಳಿಲ್ವಾ, ಎಲ್ಲಿ ಜೀವನ ನಡೆಯುವುದೋ ಅದೇ ನಮ್ಮೂರು, ಯಾರು ಸ್ನೇಹದಿ ಬರುವರೋ ಅವರೇ ನಮ್ಮೂರು. ಅಲ್ಲ ಮೇಡಮ್, ಪ್ರೀತಿ ಇಡೀ ಪ್ರಪಂಚಕ್ಕೆ ಬೇಕು, ಇನ್ನು ನಮಗ್ ಬೇಡವಾ? ಥತ್, ಗಂಡ್ ಮಕ್ಳು ಈ ಮಟ್ಟಕ್ಕೆ ಕಾಟ ಕೊಡ್ಬಾರ್ದಪ್ಪ. ಇದು ಹೊಸ ನಂಬರು ನೋಡು. ಹಲೋ 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 ಹಲೋ. ನಿನ್ನ ಯಾಸನ ಬಡಿಯ ಬಿಲ್ ಕೊಡ್ದೇನೆ ಕದ್ದೋಗ್ತಾ ಇದೀಯಾ? ಅಯ್ಯೋ ದೇವ್ರೆ, ನಿಮ್ಮ ಮನೇಲಿ ಯಾವನ ಇದ್ರೆ ಕರ್ಕೊಂಡ್ ಬಿಟ್ಟೋಗು, ಗ್ಲಾಸ್ ಕೀಸ್ ತೊಳ್ಕೊಂಡಿರ್ಲಿ. ನೀನ್ ಬೇಕಾದ್ರೆ ಅವಾಗ ಬಂದು ಕುಡ್ಕೊಂಡು ಹೋಗು ಅಂತೆ. ನೋಡಕೊಳ್ಳಿ ಅಫಿಷಿಯಲ್ ತರ ಇದೆಯಾ, ಬಿಲ್ ಕೊಟ್ಟು ಹೋಗಕ್ಕಾಗಲ್ವಾ? ಗಂಡು ಮಕ್ಕಳು ಇಬ್ಬರು ಮುಂದೆ ಜಾಸ್ತಿ ಹೊತ್ತು ನಿಂತ್ಕೋಬಾರ್ದ್ರಿ. ಯಾರ್ಯಾರ ಮುಂದೆ? ಒಂದು ಕನ್ನಡಿ ಮುಂದೆ, ಇನ್ನೊಂದು ನಿಮ್ಮಂತ ಸುಂದರವಾಗಿರೋ ಹುಡುಗಿರ್ ಮುಂದೆ. ಹಾಯ್, ಹಾಯ್, ಟೀ ಕುಡ್ದಾಯ್ತಾ? ನಂದಾಯ್ತು, ನೀವು ಕುಡೀರಿ. ನಂಗೆ ಬೇಡ. ಇದೇ ನೀವತ್ತು ಇಷ್ಟು ಬೇಗ ಬಂದ್ಬಿಟ್ಟಿದ್ದೀರಾ? ಸುಮ್ಮನೆ ಬಂದೆ. ಇರ್ಲಿ ಬಿಡಿ. ನಾನು ಈ ಸೀರಿಯಲ್ ಹೇಗೆ ಕಾಣ್ತಿದ್ದೀನಿ? ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಸರಿಗ್ ನೋಡಿ ಹೇಳಿ. ಅಲ್ಲ ರೀ, ಬರ್ಗೆಟ್ಟಿರೋ ಗಂಡು ಮಕ್ಳು ಮುಂದೆ ಕಣ್ಕುಕ್ಕ ಥರ ಸೀರೆ ಉಟ್ಕೊಂಬಂದು ನಾನು ಚೆನ್ನಾಗಿ ಕಾಣಿಸ್ತೀನ ಅಂತ ನಮ್ಮ ಹತ್ರನ ಕೇಳಿದ್ರೆ ಈ ಗಂಡು ಜೀವ ತಡ್ಕೊಳಕ್ಕಾಗಲ್ಲ. ಯಾಕಂದರೆ ಕೆಲವೊಂದು ಸತಿ ಈ ಗಂಡು ಮಕ್ಳು ಹೃದಯ ತುಂಬ ವೀಕ್ ಆಗಿರುತ್ತೆ. ನಿಮ್ಮ ಸೌಂದರ್ಯ ನೋಡಿ ಪಟ್ಟಂತ ಪ್ರಾಣ ಹೋದ್ರೆ ಏನು ಮಾಡೋದು? ಅನ್ಯಾಯವಾಗಿ ಬಡ ಜೀವದ ಸಾವಿಗೆ ನೀವೇ ಕಾರಣ ಆಗ್ಬಿಡ್ತೀರಾ. ಯಾಕೆ? ನಾನು ಈ ಸೀರೆಯಲ್ಲಿ ಅಷ್ಟೊಂದು ಹಾಟ ಕಾಣ್ತಿದ್ದೀನಾ? ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದ್ದೀರಾ, ಆದರೆ ಅದನ್ನು ನಮಗೆ ವರ್ಣಿಸಕ್ಕೆ ಬರ್ತಾ ಇಲ್ಲ. ಹಾಗಾದ್ರೆ ನಾನು ಇಷ್ಟ ಆಗ್ತೀನಾ? ಭಾರತ ಸಂಸ್ಕೃತಿನ ಇಡೀ ಪ್ರಪಂಚನೇ ಇಷ್ಟಪಡುತ್ತೆ. ನೀವು ಸೀರೆ ಉಟ್ಕೊಂಡ್ರೆ ಇಷ್ಟ ಆಗಲ್ವಾ? ಹಾಗಾದ್ರೆ ಬನ್ನಿ ಮತ್ತೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬಿಟ್ಟು ಬರೋಣ. ಅಯ್ಯೋ, ಇವಳ ಸೀರೆ ಉಟ್ಕೊ ಬಂದು ಪ್ರಾಣ ತಿಂತಾಳಲ್ಲ. ಈ ಮರ್ಕುಟ್ಕ ಪಕ್ಷಿ ಮರನ ಕುಟ್ಟಿ ಕುಟ್ಟಿ ತೂತ್ ಮಾಡುತ್ತೆ, ಆದ್ರೆ ಇವಳು ಕಣ್ಮುಂದೆ ಕೂತ್ಕೊಂಡು ಕಣ್ಣೋಡ್ತಾಳೆ, ನನ್ನ ಕುಕ್ಕಿ ಕುಕ್ಕಿ ಸಾಯಿಸ್ತಾ ಇದ್ದಾಳೆ. ಹಲೋ, ಏನಾಯ್ತು? ಏನೂ ಇಲ್ಲ, ಇವತ್ತು ಬೇಡ, ಇನ್ನೊಂದಿನ ಹೋಗುವ. ಇವತ್ತು ಬೇಡವಾ? ಯಾಕೆ? ಅದ್ಯಾಕೋ ಗೊತ್ತಿಲ್ಲ, ನಿಮ್ಮನ್ನು ನೋಡಿದ್ಮೇಲೆ ನನಗೆ ಗೊತ್ತಿಲ್ಲದಂಗೆ ಚಳಿ ಜ್ವರ ಶುರು ಆಗ್ಬಿಡೈತೆ. ಅದಕ್ಕೆಲ್ಲ ಕಾರಣ ಕೇಳಬಾರ್ದು. ನೀವು ಬರ್ತೀರಾ ಅಂತ ತುಂಬ ಆಸೆ ಇಟ್ಕೊಂಡಿದ್ದೆ. ಕೆಲವೊಂದು ಸತಿ ಹೆಣ್ಮಕ್ಳ ಆಸೆನ ನಾವು ಈಡೇರ್ಸೋಕ್ಕಾಗಲ್ಲಪ್ಪ, ನೀವೇ ಅರ್ಥ ಮಾಡ್ಕೋಬೇಕು. ಆಯಿತು, ಸರಿ ಬನ್ನಿ, ನಿಮ್ಮನ್ನ ಅಂಗಡಿವರೆಗೂ ಬಿಟ್ಕೊಡ್ತೀನಿ. ಇಲ್ಲ, ನಮ್ಮ ಸ್ನೇಹಿತ ಕಟಿಂಗ್ ಮಾಡಿಸ್ಕೊಬರಕ್ಕೆ ಹೋಗೋನೆ. ಅವನಿಗೆ ಸರಿಯಾಗಿ ದಾರಿ ಗೊತ್ತಾಗಲ್ಲ, ಅವನ್ನ ಕರ್ಕೊಂಡು ಹೋಗ್ಬೇಕು. ನೀವು ಬಂದಿದ್ರೆ ಚೆನ್ನಾಗಿರ್ತಿತ್ತು. ಪರವಾಗಿಲ್ಲ, ನೀವು ಒಬ್ಬರೇ ಹೋಗಿ, ನಂಗೆ ಬರೋಕ್ಕಾಗಲ್ಲ. ಸರಿ ಆಯಿತು, ದೇವ್ರ ಹತ್ರ ನಿಮಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಬರ್ತೀನಿ.
ರೀ ರೀ ಎದ್ದೇಳ್ರಿ. ನಿಮ್ಗೋಸ್ಕರ ಚಾಮುಂಡಿ ಬೆಟ್ಟದಿಂದ ಪ್ರಸಾದ ತಂದಿದ್ದೀನಿ. ಎದ್ದೇಳ್ರಿ, ಎದ್ದೇಳಿ. ಈ ಪ್ರಸಾದನಾದ್ರೂ ತಿನ್ನಿ. ಅಲ್ಲ, ಪ್ರಸಾದ ತಗೊಂಬಂದಿದ್ದೀನಿ, ಚಾಮುಂಡೇಶ್ವರಿ ಬೆಟ್ಟದ್ದು ತಿನ್ನಿ ಅಂತ ಹೇಳ್ಬಿಟ್ಟು ಕೆನ್ನೆ ಹೊಡೆದ್ಬಿಟ್ಲಲ್ಲ. ನಿದ್ರಾದೇವಿಯ ಮುದ್ದಿನ ಮಗ ನಾನು. ನನ್ನಿದ್ದೇನೆ ಕದ್ಬಿಟ್ಲಲ್ಲ ಈ ಶ್ರುತಿ. ಈ ತಮಟೆ ಸೌಂಡ್ ಕೇಳಿದ್ರೆ ಸಾಕು, ಕಾಲ್ಗಳು ಸುಮ್ಮನೆ ಇರಲ್ಲ, ಕುಣಿಬೇಕು ಅಂತ ಆಟ ಹಿಡಿತವೆ. ಈ ಹುಡುಗಿರ್ ಮುಖ ನೆನಪಾದ್ರೆ ಸಾಕು, ನೋಡಬೇಕು, ಮಾತಾಡಿಸ್ಬೇಕು ಅಂತ ಆಟ ಹಿಡಿತದೆ. ಥತ್, ಈ ಗಂಡು ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ. ಓಯ್, ಉಲ್ಟಾ ಮಲ್ಗವನೆ. ಇದಕ್ಕೆ ಬಟ್ಟಿ ಕುಸಿ ಭೀಮಿಂಗ್ ಆಡ್ತಾ ಇದ್ದು. ಬೇಮೆ ಇದ್ಯಾಕೋ ಇನ್ನು ನೀನು ನಿದ್ದೆ ಮಾಡಿಲ್ವಾ? ತಕ್ಕಳಪ್ಪ, ನಾನೇ ಈ ಮಾತು ನಿನ್ ಕೇಳಬೇಕು ಅಂದ್ರ ನೀನೇ ನನ್ ಕೇಳ್ತಿದೆ ಅಂದ್ರೆ ನಿಂಗೆ ಏನಾಗದ? ಅದ್ಯಾನ ಹೇಳು. ಏನಿಲ್ಲ ಕಣ, ಏನಿಲ್ಲ ಕಣ. ನೋಡೋ, ಒಂದೇ ಚಾಪಲ್ ಮಲ್ಕತ್ತೀವಿ, ನಿಜ. ಒಂದೇ ಕಂಬಳಿ ಓದ್ಕೊಂಡಿವಿ, ಇಲ್ಲ ಅಂದಾರ ಯಾರು? ಒಂದೇ ಪೇಸ್ಲಿ ಅಲ್ಲು ಉತ್ತೀವಿ. ಸತ್ಯ. ಆದ್ರ ಹಾಕಂದ್ರೆ ಚಡ್ಡಿ ಮಾತ್ರ ಬ್ಯಾರ. ಹೌದಪ್ಪ. ಅದ್ಯಾನ ಹೇಳು ಕರೆಕ್ಟಾಗ. ನಂಗೆ ನಿಂಗೆ ಯಾಕ ಹೇಳಪ್ಪ. ಇತ್ತೀಚೆಗೆ ನೋಡಿದ್ದೆಲ್ಲ ಕಲರ್ ಕಲರ್ ಆಗಿ ಕಾಣಿಸ್ತದ ಕಣ. ಕಲರ್ ಕಲರ್ ಕಂಡದು ನಂಗೆ ಗೊತ್ತಾಯ್ತು ಬಿಡು. ಏನೋ ನಿಂಗ ಕಾಮಲ್ ರೋಗ ಬಂದದ. ಏನ ಹಿಂಗ ಹೇಳ್ತೀಯಾ? ಹೂ ಮತ್ತ ಜನಗಳೆಲ್ಲ ಹೇಳಲ್ವಾ, ಕಾಮಲ ಕಣ್ಗ ಕಂಡಿದ್ದೆಲ್ಲ ಹಳದಿ ಹಳದಿ ಕಾಣ್ತಾ ಅಂತ. ಆ ತರ ಏನಿಲ್ಲ ಕಣ್, ಸುಮ್ಮಿರ. ಸುಮ್ನೆ ಮನೆ ಕಳ ನೀನು. ನಂಗೆ ಹೇಳ, ನಂಗೆ ಅರ್ಜೆಂಟ್ ತಡ್ಕೊಳಕ್ ಆಗಲ್ಲ. ನಾನು ಲವ್ ಮಾಡ್ತಿದ್ದೀನಿ ಕಣ. ಏನಪ್ಪೋಯ್ ಲವ್? ಲವ್ ಆಗ್ಬಿಟ್ಟದೆ ಕಣ. ನೀನು ಲವ್ ಮಾಡಿಯಾ? ಯಾಕೆ ಮಾಡಬಾರ್ದಾ? ಲವ್ ಮಾಡ್ಬೇಕಾದ್ರೆ ಹಿಂಗ ಇನ್ ಮದುವೆ ಬೇರೆ ಆಗ್ಬೇಕು. ಮದುವೆ ಆದ್ಮೇಲೆ ಪ್ರಸ್ತ ಬೇರೆ ಆಗ್ಬೇಕು. ಲವ್ ಯಾರ್ಲಾ ಹುಡ್ಗಿ? ಎಣ್ಣೆ ಹೈದ ಕಣ್ಣೀರಾದ, ಎಣ್ಣೆ ಹೈದ